ನಮಸ್ಕಾರ ಸ್ನೇಹಿತರೆ, ಎಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ದಿನ ನಾನು ಯಾಕೆ ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂದ್ರೆ, ಇವತ್ತು ವಸಂತ ಪಂಚಮಿ ಅಂದ್ರೆ ಶ್ರೀ ಪಂಚಮಿ, ಸರಸ್ವತಿ ಪಂಚಮಿ ಅನ್ನೋ ಎಲ್ಲ ಹೆಸರಿಂದ ಇದನ್ನ ಕರಿತೀವಿ. ಅದ್ರ ಬಗ್ಗೆ ಆಚರಣೆ ಹೇಗೆ ಮಹತ್ವ, ನಮ್ಮ ಈ ಕರ್ನಾಟಕದಲ್ಲಿ ತುಂಬಾ ಅಷ್ಟೊಂದು ಇದ್ರದ್ದು ಆಚರಣೆ ಇಲ್ಲ. ನಾರ್ತ್ ಇಂಡಿಯಾದಲ್ಲೇ ಜಾಸ್ತಿ. ನಾವು ಸರಸ್ವತಿನ ನವರಾತ್ರಿ ದಿನ ಯೂಶಲಿ ಒಂದು ದಿನ ಸರಸ್ವತಿಗೋಸ್ಕರನೇ ಇರುತ್ತೆ, ಅವತ್ತು ಪೂಜೆ ಮಾಡ್ತೀವಿ. ಬಟ್ ನಾರ್ತ್ ಇಂಡಿಯಾದಲ್ಲಿ ಇವತ್ತು ಸಹ ಇದು ಸರಸ್ವತಿ ದೇವಿಯ ಜನ್ಮದಿನ ಆಗಿರೋದ್ರಿಂದ ಇದನ್ನ ತುಂಬಾ ವಿಶೇಷವಾಗಿ ವಸಂತ ಪಂಚಮಿ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ಅವತ್ತಿನ ದಿನ ಫುಲ್ ಸರಸ್ವತಿ ದೇವಿಗೆ ಡೆಡಿಕೇಟ್ ಮಾಡಿ ಅವಳ ಹತ್ರನೇ ಎಲ್ಲ ಕೇಳ್ಕೊಳ್ತಾರೆ. ಕೆಲವರ ಪ್ರಕಾರ ಇದು ಪಂಚಮಿ ತಿಥಿ ಇವತ್ತು ಬೆಳಿಗ್ಗೆಯಿಂದ ನಾಳೆವರೆಗಿದೆ ಅಂತ, ಬೆಳಿಗ್ಗೆ 9:15 ನಾಳೆ 6:58 ಇದೆ ಅಂತ ಇದೆ. ಕೆಲವರದ್ದು ನಿನ್ನೆಯಿಂದ ಇವತ್ತು ಅಂತಿದೆ. ಎನಿಹಾವ್ ಇವತ್ತು 12:30ವರೆಗೆ ತುಂಬಾ ಒಳ್ಳೇದು ಅಂತ ಇದೆ. ಆದ್ರೂ ನಮ್ಮ ಕರ್ನಾಟಕದ ಎಲ್ಲಾ ಕ್ಯಾಲೆಂಡರ್ಗಳಲ್ಲಿ ಪಂಚಾಂಗಗಳಲ್ಲಿ ನೋಡಿದ್ರೆ ನಾಳೆ ವಸಂತ ಪಂಚಮಿ ಅಂತಿದೆ. ಸೊ ಎರಡೂ ದಿನನೂ ಒಳ್ಳೇದೇ ಇರೋದ್ರಿಂದ ನಾವು ಯಾವತ್ ಬೇಕಾದ್ರೂ ಆಚರಣೆ ಮಾಡ್ಬೋದು. ಇದೇನಿಲ್ಲ, ಸಿಂಪಲ್ ಆಗಿ ದೇವಿಗೆ ಹಳದಿ ಹೂಗಳಿಂದ ಸ್ವಲ್ಪ ಅಲಂಕಾರ ಮಾಡಿ, ಹಳದಿ ಹಣ್ಣುಗಳೇನಾದ್ರೂ ಇದ್ರೆ ಇಟ್ಬಿಟ್ಟು, ಆಮೇಲೆ ನೈವೇದ್ಯಕ್ಕೆ ಬಿಳಿದೇನ್ ಹಾಲು, ಮೊಸರು, ಬಾಳೆಹಣ್ಣು ಅದೆಲ್ಲ ಕಟ್ ಮಾಡಿ ಪಂಚಾಮೃತ ಮಾಡ್ಬೋದು, ಮೊಸರು ಅವಲಕ್ಕಿ ಮಾಡ್ಬೋದು. ಹೀಗೆ ಏನಾದ್ರೂ ನಮಗೆ ಇಷ್ಟ ಆಗಿದ್ದನ್ನ ನೈವೇದ್ಯ ಮಾಡಿಬಿಟ್ಟು ದೇವಿಗೆ ಕೇಳ್ಕೊಳ್ಳೋದು. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ಆಮೇಲೆ ಏನಾದ್ರೂ ಹೊಸದಾಗಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಂದ್ರೆ ಅದನ್ನ ಕೇಳ್ಕೊಳ್ಬೋದು. ಹೀಗೆ ಎಷ್ಟೊಂದು ನಾವ್ ಈ ರೀತಿ ಎಲ್ಲ ಆಚರಣೆ ಮಾಡ್ಬೋದು. ಹೀಗೆ ದೇವಿ ಮುಂದೆ ದೀಪ ಹಚ್ಚಿಟ್ಬಿಟ್ಟು ನಮಗೆ ಬರೋ ಯಾವ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತನಾದ್ರೂ ಆಗ್ಲಿ, ಸರಸ್ವತಿ ಕವಚ ಆಗ್ಲಿ, ಏನಿಲ್ಲ ಅಂದ್ರೆ ಸರಸ್ವತಿಯ ಬೀಜಾಕ್ಷರಿ ಮಂತ್ರ ಐಂ ಅನ್ನೋದು. ಸೊ ಓಂ ಐಂ ನಮಃ ಅಥವಾ ಓಂ ಐಂ ವಾಣಿಯೇ ಸ್ವಾಹ ಆ ಥರ 108 ಸಾರಿ ಹೇಳ್ಕೊಳ್ಬೋದು. ಇತ್ತೀಚಿನ ದಿನದಲ್ಲಿ ಒಂದು ಅಭಿಮಂತ್ರಿಸಿದ ನೀರು ಅಂತ ಹೇಳ್ಬಿಟ್ಟು ಎಲ್ಲಾರು ಹೇಳೋದನ್ನ ಕೇಳಿದೀವಿ. ಒಂದು ಲೋಟದಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಬಲಗೈಯಿಂದ ಮುಚ್ಚಿಬಿಟ್ಟು ಇಟ್ಕೊಂಡು, ಎಡಗೈ ಕೆಳಗೆ ಬಲಗೈ ಮೇಲೆ ಹಿಂಗಿಟ್ಕೊಂಡ್ಬಿಟ್ಟು ಲೋಟದಲ್ಲಿ ನಮ್ಗೆ ಯಾವ ದೇವ್ರನ್ನ ನಾವು ಏನ್ ಕೇಳ್ಕೊಳ್ಬೇಕೋ ಆ ದೇವ್ರ ಮಂತ್ರನ 108 ಸರಿ ಹೇಳಿ ಆ ನೀರನ್ನ ಕುಡಿದ್ರೆ ನಾವ್ ಅನ್ಕೊಂಡಿದ್ ಕೆಲ್ಸ ಆಗತ್ತೆ ಅಂತ. ಇವತ್ತಿನ ದಿನನೂ ಹಾಗೆ ಸರಸ್ವತಿಗೆ ಓಂ ಐಂ ನಮಃ ಅಂತ ಹೇಳ್ಬಿಟ್ಟು 108 ಸಾರಿ ಹೇಳಿ ಆ ನೀರನ್ನ ನೀವು ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಕುಡಿಯಲಿಕ್ಕೆ ಕೊಟ್ರೆ ಅವರಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ. ಹಠ ಮಾಡ್ತಾ ಇದ್ರೆ ಏನಾದ್ರು ಅದೆಲ್ಲ ಅವ್ರ ಹಠನೆಲ್ಲ ಬಿಟ್ಟು ಚೆನ್ನಾಗಿ ಓದ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಿರೋರು ಹೇಳಿರೋದನ್ನ ನಾನು ಕೇಳಿದ್ದೆ. ಅದನ್ನ ಈಸಿ ಅಲ್ವಾ, ನಾವು ಮಾಡ್ಬೋದು. ಅಂಥದ್ದೇನು ನೆಗೆಟಿವ್ ಏನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ದೇವ್ರನ್ನ ನಾವು ಯಾವ ತರದಲ್ಲಿ ನಾವು ನೆನಪಿಸ್ಕೊಳ್ತೀವಿ, ಯಾವ ತರದಲ್ಲಿ ಕೇಳಿದ್ರು ಅದು ನೆಗೆಟಿವಿಟಿ ಅಂತೂ ಆಗಲ್ಲ, ಪಾಸಿಟಿವಿಟಿನೇ ಇರುತ್ತೆ. ಸೊ ಅದಕ್ಕೋಸ್ಕರ ಈಸಿ ಮೆಥಡ್ ಇಂಥದ್ದೆಲ್ಲ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ದೆ ಅಷ್ಟೇ. ಇದು ಒಂದು ಹಿಂದೂ ಫೆಸ್ಟಿವಲ್. ಯಾಕೆ ಇದನ್ನ ವಸಂತ ಪಂಚಮಿ ಅಂತ ಹೇಳ್ತಾರೆ ಅಂದ್ರೆ, ಇವತ್ತಿನ ದಿನದಿಂದ ಇದು ವಸಂತ ಋತುವಿನ ಆಗಮನದ ಒಂದು ಸೂಚನೆ ಆಗಿರತ್ತೆ. ಅದಕ್ಕೋಸ್ಕರ ವಸಂತ ಪಂಚಮಿ ಮಾಘ ಮಾಸದ ಶುಕ್ಲ ಪಕ್ಷ 5ನೇ ಪಂಚಮಿ ತಿಥಿ ದಿನ ಇದನ್ನ ನಾವು ಸರಸ್ವತಿ ದೇವಿಗೆ ಡೆಡಿಕೇಟ್ ಮಾಡ್ತಾ ಪೂಜೆ ಮಾಡ್ತೀವಿ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ, ಇದು ಅವಳ ಬರ್ಡೇ, ಹುಟ್ಟು ಜನ್ಮದಿನ ಆಗಿರೋದ್ರಿಂದ. ಸೊ ಇದನ್ನ ಈವನ್ ಇಂಡಿಯಾದಲ್ಲದೆ ನೇಪಾಳ್ ಮತ್ತೆ ಸೌತ್ ಏಷ್ಯನ್ ಕಂಟ್ರೀಸ್ ಅಲ್ಲೂ ಅವರವರದ್ದೇ ಆದ ರೀತಿಯಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಜಾಸ್ತಿ ನಾರ್ತ್ ಇಂಡಿಯಾದಲ್ಲಿ ಪಂಜಾಬ್, ಹರಿಯಾಣ ಹಾಗೆ ರಾಜಸ್ಥಾನದಲ್ಲೆಲ್ಲ ಇದನ್ನ ಆಚರಣೆ ಮಾಡೋದು ಜಾಸ್ತಿ. ಕರ್ನಾಟಕದಲ್ಲೆಲ್ಲ ಕಡಿಮೆ. ಅವತ್ತಿನ ದಿನ ನಾವೀಗ ಕೆಲವು ಸೀರಿಯಲ್ಗಳಲ್ಲೆಲ್ಲ ನೋಡಿರ್ತೀವಿ ಕೈಟ್ ಫೆಸ್ಟಿವಲ್ ಅಂತ, ಕೈಟ್ ಗಾಳಿಪಟನ ಹಾರಿಸಿ ಸ್ಪರ್ಧೆ ಅದ್ರದ್ದು ಎಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಿರ್ತಾರೆ. ಅವತ್ತಿನ ದಿನ ಸರಸ್ವತಿ ಪೂಜೆಗೆ ಯೆಲ್ಲೋ ಡ್ರೆಸ್ ಹಾಕೊಳ್ಬೇಕು ಅನ್ನೋದು ಒಂದು ಇದು. ಸೊ ಅವತ್ತಿನ ದಿನ ಅದನ್ನ ಹಾಕೊಂಡು ಅವರು ಪೂಜೆ ಮಾಡ್ತಾರೆ. ಹಬ್ಬದ ತರ ಅದನ್ನ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡ್ತಾರೆ. ಗಾಳಿಪಟದ ಸ್ಪರ್ಧೆ ಎಲ್ಲ ಇರುತ್ತೆ. ಇದು ಒಂದು ನ್ಯೂ ಬಿಗಿನಿಂಗಿಗೋಸ್ಕರ ಇವತ್ತು ಏನ್ ಬೇಕಾದ್ರೆ ಮ್ಯಾರೇಜ್ ಮಾಡಿದ್ರೆ, ಮದ್ವೆ ಮಾಡಿದ್ರೆ ಒಳ್ಳೇದು. ಎಜುಕೇಶನ್, ಮಕ್ಕಳು ಚಿಕ್ಕ ಮಕ್ಕಳಿದ್ರೆ ಅವ್ರಿಗೇನಾದ್ರೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದ್ರೂ ಸಹ ಇವತ್ತಿನ ದಿನ ತುಂಬಾ ಒಳ್ಳೇದು.
ಸೊ ನಾನು ಆಗಲೇ ಹೇಳ್ದಂಗೆ ಇವತ್ತು 12:30ವರೆಗೂ ತುಂಬ ಒಳ್ಳೇದಿರುತ್ತೆ. ಆಮೇಲೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಹಿಂದೂ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು. ಸರಸ್ವತಿನ ನಾವು ಬರೀ ವಿದ್ಯೆ ಬುದ್ಧಿ ಕೊಡುವಂತ ಮಾತ್ರ ಕೇಳ್ಕೊಳ್ಳಲ್ಲ. ಎಲ್ಲ ಕಲೆಗೆ ಸಂಬಂಧಪಟ್ಟ ಮ್ಯೂಸಿಕ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಏನೇ ಅವಳ ಕೈಯಲ್ಲೇ ವೀಣೆ ಹಿಡ್ಕೊಂಡು ಕೂತಿದ್ದಾಳೆ, ಸಂಗೀತಕ್ಕೆ ಅವಳೇ ಅಧಿದೇವತೆ. ಸೊ ನಮ್ಗೇನಾದ್ರೂ ಆ ಥರ ಆಸೆ ಇದ್ರೂ ಸಹ ಇವತ್ತು ನ್ಯೂ ಬಿಗಿನಿಂಗ್ ಕ್ಲಾಸಸ್ಸಿಗೆ ಸೇರಿಸ್ಬೇಕಂದ್ರೆ ಎಲ್ಲದಕ್ಕೂ ಇವತ್ತು ಒಳ್ಳೇದು. ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೂ ಇವತ್ತಿನ ದಿನ ತುಂಬಾ ಒಳ್ಳೇದು. ಸೊ ಇವತ್ತು ನಾವು ಸರಸ್ವತಿನ ವರ್ಷಿಪ್ ಮಾಡ್ತೀವಿ. ಹಾಗೆ ಇವತ್ತು ಸ್ಪ್ರಿಂಗ್ ಸೀಸನ್ ನ ಬಿಗಿನಿಂಗ್ ಅಂತಾನು ಹೇಳ್ಬಿಟ್ಟು, ಅದೇ ವಸಂತ ಋತುದ ಬಿಗಿನಿಂಗ್ ಅಂತಾನು ಮಾಡ್ತೀವಿ. ಅಷ್ಟಲ್ಲದೆ ಇವತ್ತು ಸುಗ್ಗಿ ಕಾಲ ಅಂತ ಹೇಳಿ ಫಾರ್ಮರ್ಸ್ ಹೊಸ ಹೊಸ ಬೆಳೆಗಳನ್ನೆಲ್ಲ ಬೆಳೆದಿರ್ತಾರೆ. ಅದು ಇವತ್ತಿನ ದಿನ ಅವರಿಗೆ ಅದರದ್ದು ಪೂಜೆ ಮಾಡ್ತಾರೆ ಬೆಳೆಗಳಿಗೆಲ್ಲ. ಹಾಗೆ ಇವತ್ತು ಯಾವುದೇ ನ್ಯೂ ಬಿಗಿನಿಂಗಿಗೂ ಕಲ್ಚರಲ್ ಸೆಲೆಬ್ರೇಷನ್ಸ್ಗಳು ಎಲ್ಲನೂ ಒಳ್ಳೆಯದು. ಇವತ್ತಿನ ದಿನ ಕೆಲವರು ನಾವು ಹೇಗೆ ನವರಾತ್ರಿನಲ್ಲಿ ದೇವಿ ಮುಂದೆ ಬುಕ್ಸು, ಪೆನ್ನು ಆ ಥರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವೋ, ಹಾಗೆ ಕೆಲವರಿಗೆ ಇವತ್ತಿನ ದಿನನೂ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಲೈಕ್ ಬುಕ್ಸ್, ಪೆನ್, ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಇದ್ರೆ ಅದನ್ನೆಲ್ಲ ಮಾಡ್ತಾರೆ. ಯಾಕೆ ಯೆಲ್ಲೋ ಕಲರೇ ಇವತ್ತು ವಸಂತ ಪಂಚಮಿನಲ್ಲಿ ಅಂತ ಹೇಳಿದ್ರೆ, ಇದು ಒಂದು ಎನರ್ಜಿ ಮತ್ತೆ ಪ್ರಾಸ್ಪರಿಟಿಗೆ, ವಿಸ್ಡಮ್ ಅಂಡ್ ನಾಲೆಡ್ಜ್ಗೆ, ಹಾರ್ವೆಸ್ಟ್ ಸೀಸನ್ ಎಲ್ಲನೂ ರೆಪ್ರೆಸೆಂಟ್ ಮಾಡೋದ್ರಿಂದ ಯೆಲ್ಲೋ ಕಲರು ಇದೆಲ್ಲಾನು ರೆಪ್ರೆಸೆಂಟ್ ಮಾಡೋದ್ರಿಂದ ಅವತ್ತು ಅದನ್ನ ಹಾಕೊಳ್ತಾರೆ. ಇದ್ರ ಜೊತೆಗೆ ಏನೇನು ಸುಮಾರು ಕತೆಗಳೆಲ್ಲ ಇದೆ. ವಸಂತ ಪಂಚಮಿ ದಿನನೇ ಸರಸ್ವತಿದು ಬರ್ಡೇ, ಗಂಗೆ ಭೂಲೋಕಕ್ಕೆ ಬಂದಿದ್ದ ದಿನ ಇವತ್ತಂತೆ. ಹಾಗೆ ಮನ್ಮಥ ಶಿವನ ಮೇಲೆ ಹೂಬಾಣ ಹೊಡೆದು ಅವನು ಆಶ್ ಆಗಿ ಅಂದ್ರೆ ಬೂದಿಯಾಗಿ ಹೋಗಿರ್ತಾನೆ. ಸತಿ ಯಾವಾಗ ಅಗ್ನಿಕುಂಡಕ್ಕೆ ತನ್ನನ್ನು ತಾನು ಸಮರ್ಪಿಸ್ಕೊಳ್ತಾಳೋ ಆಗ ಶಿವಂಗ್ ಬೇಜಾರಾಗಿ ತಪಸ್ಸಿಗೆ ಕುತ್ಕೊಂಡ್ ಬಿಟ್ಟಿರ್ತಾನೆ. ಆಗ ಮನ್ಮಥ ಹೂಬಾಣ ಹೊಡೆದು ಪಾರ್ವತಿ ಕಡೆ ಅವನ್ ಗಮನ ಕೊಡಕ್ಕೆ ಹೇಳಿದಾಗ ಅವನನ್ನ ಶಿವ ಸಿಟ್ಟು ಬಂದ್ಬಿಟ್ಟು ತನ್ನನ್ನ ತಪಸ್ಸಿಂದ ಎಬ್ಬಿಸ್ದ ಅಂತ ಹೇಳಿ ಸುಟ್ಟು ಹಾಕ್ತಾನೆ. ಆಗ ರತಿ ಕೇಳ್ಕೊಂಡಾಗ ಇದೇ ದಿನ, ಈ ವಸಂತ ಪಂಚಮಿ ದಿನನೇ ವಾಪಸ್ ಅವನಿಗೆ ಮರುಜನ್ಮ ಸಿಕ್ಕಿರತ್ತೆ ಅಂತ ಹೇಳ್ತಾರೆ. ಅದೊಂದು ಕತೆ. ಕಾಳಿದಾಸ ಹೆಂಡತಿ ಸತ್ತೋದಾಗ ನದಿಯಲ್ಲಿ ಹಾರಕ್ ಹೋದಾಗ ಸರಸ್ವತಿ ತಡೆದ್ಬಿಟ್ಟು ಅವನಿಗೆ ಸ್ನಾನ ಮಾಡ್ಕೊಂಡ್ ಬಾ ಅಂತ ಹೇಳಿ ಬಂದಾಗ ಅವನಿಗೆ ಒಳ್ಳೆ ವಿದ್ಯೆನ ದಯಪಾಲಿಸಿದ ದಿನ ಇವತ್ತು ಅಂತ ಹೇಳ್ತಾರೆ. ಆಮೇಲೆ ಶಬರಿ ರಾಮಂಗೋಸ್ಕರ ಕಾದ್ಬಿಟ್ಟು ಅವಳು ಇವತ್ತಿನ ದಿನನೇ ರಾಮ ಅವಳಿಗೆ ಸಿಕ್ಕಿದ ದಿನ ಅಂತ ಹೇಳ್ತಾರೆ. ಹೀಗೆ ತುಂಬಾ ಕತೆಗಳಿದೆ ಈ ದಿನಕ್ಕೆ, ಅಷ್ಟು ಒಳ್ಳೇದು ಈ ದಿನ ಅಂತ ಹೇಳಿ. ಈವನ್ ಇದನ್ನ ವೆಸ್ಟ್ ಬೆಂಗಾಲ್, ಬಿಹಾರ್ ಅಲ್ಲೂ ಸಹ ಆಚರಣೆ ಮಾಡ್ತಾರೆ. ಎನಿಹೌ ಇದು ಒಂದು ಈ ವಸಂತ ಪಂಚಮಿ ಅನ್ನೋದು ವಿಸ್ಡಮ್, ನಾಲೆಡ್ಜ್, ಸ್ಪ್ರಿಂಗ್ ನ ಅರೈವಲ್ಲು, ಒಳ್ಳೆ ಜಾಯ್, ಪ್ರೇಯರು ಎಲ್ಲ ಇರುತ್ತೆ ಇವತ್ತಿನ ದಿನ. ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ಹಾಗೆ ಕೈಟ್ ಫ್ಲೈಯಿಂಗು ಎಲ್ಲ ತರ ಎಂಜಾಯ್ಮೆಂಟ್ ಇರುತ್ತೆ ನಾರ್ತ್ ಇಂಡಿಯಾದವರಿಗೆ. ಹಾಗೆ ನಾವು ಸಹ ಅಟ್ಲೀಸ್ಟ್ ದೇವಿನ ಪೂಜೆ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ, ನಮ್ಮನೆಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಬೋದು. ಸೊ ಎಲ್ಲರೂ ಇವತ್ತಿನ ದಿನ ದೇವಿನ ಕೇಳ್ಕೊಳ್ಳೋಣ, ಸರಸ್ವತಿ ದೇವಿಯ ಕೃಪೆಗೆ ಪಾತ್ರರಾಗೋಣ ಅಂತ. ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಿದರೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾ ಕುಂದೇಂದು ತುಷಾರಹಾರ ಧವಳ, ಯಾ ಶುಭ್ರ ವಸ್ತ್ರಾನ್ವಿತ, ಯಾ ವೀಣಾ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈ ಸದಾ ವಂದಿತ, ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ಅಂದ್ರೆ ಇದರ ಮೀನಿಂಗ್ ಏನು? ಯಾ ದೇವಿ ಮಲ್ಲಿಗೆ ಹಾಗೆ, ಚಂದ್ರನ ಹಾಗೆ, ಹಿಮದ ಹಾಗೆ ಬೆಳ್ಳಗಿರೋ ಹಾರನ ಹಾಕೊಂಡಿದ್ದಾಳೆ, ಯಾರು ಬಿಳಿ ಬಟ್ಟೆಗಳನ್ನ ಹಾಕೊಂಡಿದ್ದಾಳೆ, ಯಾರ ಕೈಯಲ್ಲಿ ವೀಣೆ ಹಿಡ್ಕೊಂಡು ಬಿಳಿ ತಾವರೆ ಮೇಲೆ ಕುತ್ಕೊಂಡಿದ್ದಾಳೆ, ಹಾಗೆ ಬ್ರಹ್ಮ, ವಿಷ್ಣು, ಶಂಕರ ಎಲ್ಲರಿಂದ ಪೂಜೆ ಮಾಡಿಸ್ಕೊಳ್ತಾಳೋ ಆ ಭಗವತಿ ಸರಸ್ವತಿ ನಮಗಿರೋ ಅಜ್ಞಾನನ ಪೂರ್ಣವಾಗಿ ಹೋಗಲಾಡಿಸಿ ಕಾಪಾಡ್ಲಿ ಅಂತ ಈ ಮೀನಿಂಗು. ಇದನ್ನ ನಾವು ಹೇಳ್ಕೊಳ್ಬೋದು ಇವತ್ತಿನ ದಿನ. ಇದನ್ನ ಇವತ್ತಿನ ದಿನ ಹೇಳ್ಕೊಂಡ್ರೆ ತುಂಬಾ ಮೀನಿಂಗ್ಫುಲ್ ಆಗಿರುತ್ತೆ. ಏನ್ ಕೇಳ್ಕೊಂಡ್ರು ಒಳ್ಳೇದಾಗತ್ತೆ. ಸೊ
ನಿಮಗೂ ಸಹ ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ, ಸರಸ್ವತಿ ಎಲ್ಲರನ್ನೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇದಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.